ಸಾಕು ಕಣೆ, ಲಂಚ್ ಅವ್ರು ಮುಗಿತಾ ಬಂತು, ಬ್ಯಾಂಕ್ ಹೋಗ್ಬೇಕು. ನೀವು ಹೀಗೆ ಟೈಮ್ ನೋಡ್ಕೊಂಡು ಊಟ ಮಾಡಿದ್ರೆ ಮೈಗೆ ಅಂಟಲ್ಲ. ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ, ಇನ್ನು ಸ್ವಲ್ಪ ಬಡಿಸ್ತೀನಿ. ಬೇಡ ಕಣೆ, ನಾನು ಬ್ಯಾಂಕ್ ಹೋಗಿ ಕೆಲಸ ಮಾಡಬೇಕು. ಇಷ್ಟೆಲ್ಲ ತಿಂದರೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಮಾಡೋದು ನಿದ್ದೆನೆ. ಮೊದಲೇ ಬ್ಯಾಂಕ್ನವ್ರಿಗೆಲ್ಲ ಜನ ಬೈತಾ ಇದ್ದಾರೆ. ರೀ, ಹೊಟ್ಟೆ ಖಾಲಿ ಇಟ್ಕೊಂಡು ದುಡ್ಡು ಮಾತ್ರ ಎನ್ಸಿ ಅಂತ ಯಾವ ಗೌರ್ಮೆಂಟ್ ಹೇಳಿದೆ? ಇನ್ನು ಸ್ವಲ್ಪ ಬಡಿಸ್ತೀನಿ, ತಿನ್ಕೊಂಡು ಹೋಗಿ. ಸಾಕು ಮಾರೈತಿ. ಏಯ್, ಯಾರ ನೀನು? ಏಯ್, ಯಾರು ನೀನು? ಏನ್ ಬೇಕು ನಿನ್ಗೆ? ಬಿಡು ಅವ್ರನ್ನ. ಏನು ಮಾತಾಡದೆ ಸುಮ್ಕೆ ಕುಂತ್ಕೋಬೇಕು. ಸದ್ದು ಬಂತೋ ರಾಕ್ಷಸ ಆಗೋಯ್ತೀನಿ. ಏನ್ಲಾ ಅಮ್ಮೋರ್ ಕಾಸನ್ನ ನುಂಗ್ಬಿಟ್ಟು ಆರಾಮಾಗಿ ಉಣ್ತಾ ಕೂತಿದ್ಯಾ? ಏನು ಹೇಳ್ತಾ ಇದ್ದೀರ ನೀವು? ನಾನು ಯಾರ ಹತ್ರನೂ ದುಡ್ಡು ತಗೊಂಡಿಲ್ಲ. ಓ, ಹಂಗಾರೆ 2 ಗಾಡಿ ಕಬ್ಬಿನ ಕಾಸನ್ನ ಯಾವನ್ಲಾ ಕೊಡ್ತಾನೆ? ಅದು ನಮಗೆ ಗಿಫ್ಟ್ ಬಂದಿದ್ದು. ಬುಕ್ ಸೆಟ್ ನಿಮ್ಮ ಅಪ್ಪ ಕೊಡ್ತಾನ. 1 ಲಕ್ಷ ವಾಪಸ್ ಬರಬೇಕು. 1 ಲಕ್ಷನ ಕೊಟ್ಟಿಲ್ಲ ಅಂದ್ರೆ ಪ್ರೀತಿಯಿಂದ ಹೇಳ್ತೀವ್ನಿ, ಸುಮ್ಕೆ ನನ್ನ ಕೆಟ್ಟವನಾಗಿ ಮಾಡಬೇಡಿ. ಇಲ್ಲಿ ನೋಡಿ, ನಾವ್ ಯಾರ ಹತ್ರನೂ ದುಡ್ಡು ಕೇಳಿಲ್ಲ, ತಗೊಂಡೂ ಇಲ್ಲ. 1 ಲಕ್ಷ ಇನ್ನು 24 ಗಂಟೆ ಒಳಗೆ ರೆಡಿ ಮಾಡಿಟ್ಕೋ. ಮತ್ತೆ ಹೇಳ್ತೀನಿ, ನನ್ನ ಕೆಟ್ಟವನಾಗಿ ಮಾಡಬೇಡಿ. ಬರ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ,
ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ ಏಯ್ ವಾಯ್ಸ್